ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮಿತಾ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟಿಫನ್ ಮಾಡಿಕೊಂಡು ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ ಶುರು ಆಗಿದೆ, ಬನ್ನಿ ನೋಡೋಣ. ಸೊ ಫ್ರೆಂಡ್ಸ್, ನಾವು ಮನೆಯಿಂದ ಹೊರಟ್ವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕಬ್ಬಾಳಮ್ಮ ದೇವಸ್ಥಾನಕ್ಕೆ. ಕಬ್ಬಾಳಮ್ಮ ದೇವಸ್ಥಾನ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ನಾವು ಮನೆಯಿಂದ ಹೊರಟು ಬನಶಂಕರಿ ಬಂದು ಬನಶಂಕರಿಯಿಂದ ಕನಕಪುರ ರೋಡ್ ಮೇಲೆ ಸಾತ್ನೂರು ಮೇಲೆ ಹೋಗಬೇಕು ನಾವು ಆ ದೇವಸ್ಥಾನಕ್ಕೆ. ಸೊ ಅಲ್ಲಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಒಂದು ಬೀಗ್ರೂಟ ಇದೆ ನಮ್ಮೂರವ್ರದೇ, ಅಂದರೆ ನಮ್ಮೂರು ಮೊಗಳ್ಳಿ. ಸೊ ಅಲ್ಲಿಯವ್ರದೇ ಬೀಗ್ರೂಟ ಇದೆ. ಸೊ ಹಾಗಾಗಿ ನಾವು ಅಲ್ಲಿಗೆ ದೇವ್ರ ದರ್ಶನ ಕೂಡ ಆಗುತ್ತೆ ಅಂತ ಹೊರಟ್ವಿ. ಸೊ ಇನ್ನು ನಾವು ಹೋಗ್ತಾ ಇರೋದು ಬಂದು ಟೂ ವೀಲರಲ್ಲಾದರೆ ಬೇಗ ರೀಚ್ ಆಗ್ಬೋದು. 1.5 ಅವರ್ ಇಲ್ಲಾಂದರೆ 1 ಅವರ್ ಮೇಲೆ 45 ಮಿನಿಟ್ಸ್ ಟೈಮ್ ತೊಗೊಳುತ್ತೆ. ಸೊ ನಾವು ಒಂದೇ ವೇ ಹೋಗ್ತಾ ಇದ್ದೀವಿ. ಬೆಟ್ಟ ಗುಟ್ಟಗಳೆಲ್ಲ ಇನ್ನೂ ತುಂಬ ಫಾಗಲ್ಲೇ ಇತ್ತು. ಸಾತ್ನೂರು ಒಳಗಡೆ ಎಂಟ್ರಿ ಆದ್ವಿ ಇವಾಗ ನಾವು. ಸೊ ಹೋಗ್ತಾ ಇದ್ದೀವಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಕಬ್ಬಾಳಮ್ಮನ ಬೆಟ್ಟ. ಕಬ್ಬಾಳಮ್ಮನ ಬೆಟ್ಟ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಇಲ್ಲಿ ಎಡಗೊಂಡ ಅಂತೆಲ್ಲ ಕೊಂಡ ಮಾಡ್ತಾರೆ. ಸೊ ಇದೇ ನೋಡಿ ಕಬ್ಬಾಳಮ್ಮನ ಬೆಟ್ಟ. ಸೊ ದೇವಸ್ಥಾನ ರೀಚ್ ಆದ್ವಿ ನಾವು ದೇವ್ರ ದರ್ಶನಕ್ಕೆ ಅಂತ ಹೇಳಿಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಸೈಡಲ್ಲಿ ಪೂಜೆ ಸಾಮಾನು ಏನೆಲ್ಲ ಬೇಕು, ಹಾರ, ನಿಂಬೆಹಣ್ಣು ಹಾರ, ಏನು ಬೇಕು ಎಲ್ಲನೂ ಇಟ್ಟಿರ್ತಾರೆ. ಸೊ ನಾವು ಬೇಕಂದರೆ ತೊಗೊಂಡು ಹೋಗ್ಬೋದು. ಸೊ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ನಾವು. ಕ್ಯೂ ಇಂದ ನಾವು ಸೀದಾ ಹೊರಟಿದೆ ದೇವ್ರ ದರ್ಶನಕ್ಕೆ ಒಳಗಡೆ. ಸೊ ಬನ್ನಿ ನೋಡೋಣ. ಸೊ ಇನ್ನು ದೇವಸ್ಥಾನ ಎಲ್ಲ ಇನ್ನೂ ಕಟ್ತಾ ಇದ್ದಾರೆ, ಇನ್ನೂ ಕ್ಲಿಯರಾಗಿ ಕಂಪ್ಲೀಟ್ ಆಗಿಲ್ಲ. ನಾವು 100 ರೂಪೀಸ್ ಟಿಕೆಟ್ ತೊಗೊಂಡು ಅದ್ರ ಮುಖಾಂತರ ಕ್ಯೂ ಅಲ್ಲಿ ದರ್ಶನಕ್ಕೆ ಹೋಗಿದ್ದು. ತುಂಬ ಅಂದರೆ ತುಂಬ ರಶ್ ಇದ್ದರು. ನಾವು ಹೋಗಿದ್ದು ಬಂದು ಮಂಗಳವಾರ. ಸೊ ತುಂಬ ಅಂದರೆ ತುಂಬ ರಶ್ ಇತ್ತು. ಆ್ಯಂಡ್ ಇಲ್ಲಿ ಒಳಗಡೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಅಲೋ ಇಲ್ಲ, ಫೋಟೋ ತೊಗೊಳೋದಕ್ಕೆಲ್ಲ ಅಲೋ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಮಾತ್ರ ನಾನು ವೀಡಿಯೋ ಆನ್ ಮಾಡಿಕೊಂಡೆ. ಯಾಕಂದರೆ ಅಲ್ಲಿ ನೋಡಿದ್ರೆ ಕಿತ್ಕೊಳ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಅಲ್ಲಿ ಕೂಡ ಹಾಕಿದ್ರು ಬ್ಯಾನ್ ಆಗಿದೆ ಅಂತ ಹೇಳಿಬಿಟ್ಟು. ಸ್ವಲ್ಪ ಮಾಡಬೇಕು. ಸೊ ಇನ್ನು ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ವಿಗ್ರಹ, ಇದು ಕಬ್ಬಾಳಮ್ಮನ ಮೂಲ ವಿಗ್ರಹ. ಅದನ್ನು ಇಲ್ಲಿ ಗಾಜಿನ ಗ್ಲಾಸ್ ಒಳಗಡೆ ಇಟ್ಟಿದ್ದಾರೆ. ಇದು ಬಂದು ಹಿಂಭಾಗದಿಂದ ನಾವು ದರ್ಶನ ಮುಗಿಸ್ಕೊಂಡು ಬರಬೇಕು. ಸೊ ಇಲ್ಲಿ ಈ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಪಕ್ಕದಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ, ಆ ಕಡೆ ಗಣೇಶ ಇದ್ದಾರೆ. ಅಲ್ಲಿಂದ ಬಂದು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ತೀರ್ಥ ಎಲ್ಲ ತಗೊಂಡು ಸ್ವಲ್ಪ ಹೊತ್ತಲ್ಲೇ ದೇವಸ್ಥಾನದಲ್ಲೇ ಕುತ್ಕೊಂಡಿದ್ದು ನಂತರ ನಾವು ಆಚೆ ಕಡೆ ಬಂದ್ವಿ. ಆಚೆ ಕಡೆ ಬಂದಿದ್ದೆ ತಡೆ ಓಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಡೆ ಓಡಿಸ್ಕೊಳ್ಳೋಕ್ಕಂತ ಹೋದ್ವಿ. ಅಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಕ್ಯೂ ಇದ್ದರು. ಮತ್ತು ಅಲ್ಲೂ ಕೂಡ ವೀಡಿಯೋ ಫೋಟೋ ಎಲ್ಲ ಅಲೋ ಇಲ್ಲ ಅಂತ ಹೇಳಿದ್ದಕ್ಕೆ ನಾನು ಮಾಡಲಿಲ್ಲ ವೀಡಿಯೋ ಎಲ್ಲ. ಸೊ ಇನ್ನು ಅಲ್ಲಿಂದ ಹೊರಟಿದ್ದೆ ನಾವು ಎಲ್ಲಿ ಬೀಗ್ರೂಟ ಇದೆ ಅಂತ ಹೇಳೋದ್ನಲ್ಲ, ಆ ಕನ್ವೆನ್ಷನ್ ಹಾಲ್ಗೆ ಬಂದ್ವಿ ನೋಡಿ, ಇದೆ ಕನ್ವೆನ್ಷನ್ ಹಾಲು. ಸೊ ಇಲ್ಲಿಗೆ ಬಂದ್ವಿ ನಾವು. ಸೊ ಇನ್ನು ಬರೋದೇ ನಮ್ಮ ಅತ್ತೆ ಸಿಕ್ಕಿದ್ರು ನನಗೆ. ನಡೀರಿ ಊಟ ಮಾಡಿ ಅಂತ ಹೇಳ್ತಾಯಿದ್ರು ನೋಡಿ. ಇವರೇ ಮದುವೆ ಆಗಿದ್ದ ಹುಡುಗ ಹುಡುಗಿ. ಸೊ ಇವ್ರು ಬಂದು ನಮ್ಮ ದೇವಸ್ಥಾನದ ಪೂಜಾರಿ. ಇವರ ಮದುವೆ ಆಗಿತ್ತು, ಮದುವೆಗೆ ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ. ಹಾಗಾಗಿ ಬೀಗ್ರೂಟ ಆದರೂ ಅಟೆಂಡ್ ಮಾಡೋಣ ಅಂತ ಹೇಳಿ ಬಂದ್ವಿ. ಮತ್ತು ಇಲ್ಲಿ ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ಇವ್ರು ಇನ್ನೊಬ್ರತ್ತೆ, ನಮ್ಮ ಮಾವ ಅವರ ತಮ್ಮನ ಹೆಂಡತಿ ಇವರು. ಸೊ ಅವ್ರನ್ನೂ ರೇಗಿಸ್ತಾ ಇದ್ದೆ ನಾನು. ಮತ್ತು ಹಾಗೆ ನೆಕ್ಸ್ಟು ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಸೊ ಊಟ ಏನೇನೆಲ್ಲ ಹಾಕ್ತಾ ಇದ್ದಾರೆ ಅಂತ ನೀವೇ ನೋಡಿ. ಸೊ ಇನ್ನು ನಾವು ಹೋಗಿದ್ದು ಬಂದು ಮಂಗಳವಾರ ಬೀಗ್ರೂಟ ಇದ್ದಿದ್ದು. ಸೊ ದೇವ್ರ ದರ್ಶನ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಮಂಗಳವಾರ ಹೊರಟ್ವಿ. ಊಟ ಎಲ್ಲ ಮುಗೀತು. ಇನ್ನೊಬ್ಬರು ಅತ್ತೆ ಸಿಕ್ಕಿದ್ರು. ಸೊ ಇವ್ರನ್ನೂ ಮಾತಾಡಿಸ್ಕೊಂಡು ವಾಪಸ್ ನಾವು ಮತ್ತೆ ಮನೆಗೆ ಬಂದ್ವಿ. ಬೆಂಗಳೂರು ಈ ಹಂತಕ್ಕೆ ಬಂದು ತಲುಪಿರೋದಕ್ಕೆ ಅವತ್ತು ಎಸ್ ಎಂ ಕೃಷ್ಣ ಅವರು ಹಾಕಿಕೊಟ್ಟಂತ ಬುನಾದಿ ಬಹಳ ಇರಬೇಕು ಅನ್ನುವಂಥ ಯೋಜನೆ ಅದು. ಸೊ ಇನ್ನು ಮನೆಗೆ ಬರೋ ಅಷ್ಟರಲ್ಲಿ ಮಕ್ಕಳು ಸ್ಕೂಲಿಂದ ಬಂದು ಟಿವಿ ನೋಡ್ತಾಯಿದ್ರು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.